ಸೈಜ್ ಮೇಲೆ ಡಿಪೆಂಡ್ ಅದು. ಈ ಸೈಜ್ ಆದರೆ 2 ಬರ್ತದೆ. ಹೇಗೆ ಲೀಟರ್? 260. ಇದಾಗುತ್ತಾ? ಕಬ್ಬಣ ಹಾಂ, ಕಬ್ಬಿಣ. ಇದು ಮರದ್ದು ಇದೆಯಲ್ಲ, ಇದಾಗಿರೋದ್ರಿಂದ ಅದರಿಂದ ಅದು ಹೀಟ್ ಆಗೋದಿಲ್ಲ. ಹಾಂ, ಇದರಿಂದ ಎಣ್ಣೆ ಕ್ವಾಲಿಟಿ ಚೆನ್ನಾಗಿ ಬರುತ್ತಾ? ಹಾಂ, ಕ್ವಾಲಿಟಿ ತುಂಬ ಚೆನ್ನಾಗಿ. ಮೆಡಿಸಿನ್ಗೆಲ್ಲ ಅಡುಗೆಗೆ ಯೂಸ್ ಮಾಡ್ಬೋದಲ್ಲ ಜಾಸ್ತಿ. ಅದೇ ನಾವು ನಾರ್ಮಲ್ ಇದ್ರದ್ದು ಎಣ್ಣೆ ತಗೊಂಡು ಬರ್ತಾ ಇದ್ದೀವಿ, ಅದು ಸ್ವಲ್ಪ ಬೆಳ್ಳಗಿರುತ್ತೆ, ಅದಕ್ಕೆ ಕೇಳಿದ್ದು ನಾನು. ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್. ನಾರ್ಮಲ್ ಗಾಣದ ಎಣ್ಣೆ ಸ್ವಲ್ಪ ಇದ್ರ ಥರ ಇರುತ್ತಲ್ಲ, ಗೊತ್ತಾಗೋದಿಲ್ಲ. ಟೇಸ್ಟ್ ಮಾಡಿದಾಗ ಗೊತ್ತಾಗೋದಿಲ್ಲ. ಇದು ಇದ್ರ ಅಂದರೆ ಯಾವುದೇ ಕಾಣ್ತೀನಿ ನಿಮ್ಗೆ 200 ರೂಪಾಯಿ ಒಳಗಡೆ ಕೊಡೋದು. ಎಷ್ಟು? 200 ರೂಪಾಯಿ ಒಳಗಡೆ ಕೊಡೋಕ್ಕಾಗಲ್ಲ. ಈ ಗಾಣ ಅಲ್ಲ, ಮರದ ಗಾಣ ಎಷ್ಟಾಗಲೇ ಕಬ್ಬಣದ ಗಾಣ ನಿಮ್ಗೆ 200 ರೂಪಾಯಿ ಒಳಗಡೆ ಕೊಡೋಕ್ಕಾಗುತ್ತೆ. 200 ರೂಪಾಯಿ ಒಳಗಾಗುತ್ತೆ. ಆ 200 ರೂಪಾಯಿಗಿಂತ ಕಡಿಮೆ ಇದೆ ಅಂದರೆ ಅದು ಏನೋ ಇದೆ ಅಂತ. ಆದರೆ ಕೆಲವು ಕ್ವಾಲಿಟಿ ಏನೋ ಇದೆ ಆಡ್ತಾರೆ, ಕೊಬ್ಬರಿ ಕ್ವಾಲಿಟಿ ಏನೋ ಕಮ್ಮಿ ಇರುತ್ತೆ. ದಿನ ಸೇಲ್ ಇರುತ್ತಾ? ದಿನ ಸೇಲ್ ಇರುತ್ತಾ? ಇಲ್ಲೇ ದಿನ ಇರುತ್ತೆ? ಯಾವಾಗ ಇರುತ್ತೆ? ಕೊಬ್ಬರಿ ಹೇಗೆ? ನೀವು ಎಲ್ಲಿಂದ ತರೋದು ಕೊಬ್ಬರಿ? ಲೋಕಲಿಂದ ತಗೊಳ್ಳೋದಾ? ಲೀಟ್ರಿಗೆ 260 ರೂಪಾಯಿ ಅಲ್ಲ? ಹಾಂ, ಅವರು ಕೊಬ್ಬರಿ ತಂದವ್ರಿಗೆ ಎಷ್ಟು ಕೆ ಜಿ ತರಬೇಕು ಎಣ್ಣೆ ಮಾಡಬೇಕಿದ್ರೆ? ಮಿನಿಮಮ್ 10 kg ಇರಬೇಕು. 10 kg ಇರುತ್ತೆ. ದೊಡ್ಡ ವಿಷಯನ ಅಲ್ವಾ? ಹಾಂ, ಅದು ಲೀಟ್ರಿಗೆ ಯಾವ ಥರ ತಗೊಳ್ಳೋದು ನೀವು? ಲೀಟ್ರಿಗೆ ನೀವು ಯಾವ ರೀತಿ ಹಣ ತಗೊಳ್ಳೋದು? ಲೀಟ್ರಿಗೆ ನಾವು ಅದರ ಇದು ನೋಡಿ ಕ್ವಾಲಿಟಿ ಕೆ ಜಿ ಮೇಲೆ ತಗೊಳ್ಳೋದಾ ಇದ್ರ ಮೇಲೆ ಎಣ್ಣೆ ಮೇಲೆ? ನೀವು ನಮಗೆ ಎಣ್ಣೆ ಮಾಡಿ ಕೊಡೋದಾದರೆ? ಎಣ್ಣೆ ಮಾಡಿ ಕೊಡೋದು ಕೊಬ್ಬರಿ ಕೆ ಜಿ. ಕೊಬ್ಬರಿ ಕೆ ಜಿ ಇರುತ್ತೆ. ಕೊಬ್ಬರಿ ಕೆ ಜಿ ಲೆಕ್ಕ ಇದು ಮಾಡಿ. ಹಾಂ, ಕೆ ಜಿಗೆ ಇಷ್ಟು ಅಂತ ಇದೆಯಾ? ಕೆ ಜಿಗೆ ಎಷ್ಟು? 30 ರೂಪಾಯಿ. 30. ಆ ರೀತಿ ನೀವು ಮಾಡಿನೂ ಕೊಡ್ತೀರಲ್ಲ? ಮಾಡಿಯೂ ಕೊಡ್ತೀರಿ? ಮಾಡಿ. 20 ಕೆ ಜಿ. ಮಿನಿಮಮ್ 10 kg. ಮಿನಿಮಮ್ 10 ಕೆ ಜಿ. 20 ಕೆ ಜಿ ಕೆಪಾಸಿಟಿ. ಇದರಲ್ಲಿ ಬೇರೆ ಎಣ್ಣೆ ಆಗುತ್ತಾ? ತೆಂಗಿನ ಎಣ್ಣೆ ಮಾತ್ರನಾ? ಹೌದಾ? ಹೌದಾ?